ಅಭ್ಯರ್ಥಿಗಳೇ, ಇಂದು ನಾನು CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಟ್ರೇಡ್ಮನ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಶಾರ್ಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದರ ಬಗ್ಗೆ ನಾನು ನಿಮಗೀಗ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮಗೆ ಇಲ್ಲಿ ಗೊತ್ತಿರಲಿ, ಇಲ್ಲಿ CISF ಇರ್ಬೋದು ಅಥವಾ BSF, CRPF, ITBP, ಆಸಾಮ್ ರೈಫಲ್ಸ, SSV ಎಲ್ಲದರಲ್ಲೂ ಸಹಿತ ಇಲ್ಲಿ ಟ್ರೇಡ್ಮನ್ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿರ್ತಾರೆ. ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಈಗ ಶಾರ್ಟ್ ನೋಟಿಫಿಕೇಷನ್ ಯಾವುದು ಬಂದಪ್ಪ ಅಂದರೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಹಾಗಾದರೆ ಒಟ್ಟು ಎಷ್ಟು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಾರಪ್ಪ ಅಂದ್ರೆ 1161 ಹುದ್ದೆಗಳಿಗಾಗಿ ಈಗ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳೇ, ಇಲ್ಲಿ ನಿಮ್ಗೆ ಗೊತ್ತಿರಲಿ, ವಿದ್ಯಾರ್ಥಿ ಏನಪ್ಪ ಅಂದ್ರೆ ಜಸ್ಟ್ 10ನೇ ತರಗತಿ ಪಾಸ್ ಆದರೆ ಸಾಕು, ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ PUC ಆಗಿರಬೇಕು, ಡಿಗ್ರಿ ಆಗಿರಬೇಕು ಏನಿಲ್ಲ, 10ನೇ ತರಗತಿ ಪಾಸ್ ಆದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ವಯಸ್ಸಿನ ಮಿತಿ ಎಷ್ಟು ಇರ್ತದಪ್ಪ ಅಂದ್ರೆ ಇಲ್ಲಿ ಜನರಲ್ದವ್ರಿಗೆ ಎಷ್ಟು ಇರ್ತದಪ್ಪ ಅಂದ್ರೆ 18ರಿಂದ 23 ವಯಸ್ಸು ಇರ್ತದೆ. ಆಮೇಲೆ OBC ಅವ್ರಿಗೆ ಎಷ್ಟು ಇರ್ತದಪ್ಪ ಅಂದ್ರೆ 18ರಿಂದ ಅಂದ್ರೆ 23 ಮೇಲೆ ಪ್ಲಸ್ 3 ವರ್ಷ ವಯಸ್ಸಿನ ಸಡ್ಲಿಕ್ಕೆ ಇರ್ತದೆ, ಅಂದ್ರೆ 18ರಿಂದ 26 ವಯಸ್ಸು ಇರ್ತದೆ. ಆಮೇಲೆ SC ಮತ್ತು ST ಅವ್ರಿಗೆ ಎಷ್ಟು ಇರ್ತದಪ್ಪ ಅಂದ್ರೆ 18ರಿಂದ ಎಷ್ಟಪ್ಪ ಅಂದ್ರೆ 28 ವಯಸ್ಸಿನವರೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅಭ್ಯರ್ಥಿಗಳೇ, ಇದು 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳಿಗಾಗಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ಯಾವ್ಯಾವ ಹುದ್ದೆಗಳದವಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಇಲ್ಲಿ ಮಹಿಳೆಯರಿಗೆ ಸಹಿತ ಅವಕಾಶ ಅದ. CISF ಟ್ರೇಡ್ಮನ್ ಒಳಗೆ ಕುಕ್ ಒಳಗೆ ಮಹಿಳೆಯರಿಗೆ ಸಹಿತ ಅವಕಾಶ ಅದ. ನಿಮ್ಗೆ ಗೊತ್ತಿರಲಿ, ಒಟ್ಟು ಮಹಿಳೆಯರ ಹುದ್ದೆಗಳು ಎಷ್ಟದವಪ್ಪ ಅಂದ್ರೆ 103 ಮಹಿಳೆಯರ ಹುದ್ದೆಗಳದಾವು. ಉಳಿದು ಎಲ್ಲ ಪುರುಷ ಅಭ್ಯರ್ಥಿಗಳಿಗೆ ಹುದ್ದೆಗಳದಾವು. ಮಹಿಳೆಯರು ಸಹಿತ ಇಲ್ಲಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ನಿಮಗೊಂದು ಒಳ್ಳೆಯ ಅವಕಾಶ ಇದೆ. ಹಾಗಾದರೆ ಅಭ್ಯರ್ಥಿಗಳಿಗೆ ನಾವು ನೋಡೋಣ ಏನಪ್ಪ ಅಂದ್ರೆ ಯಾವ್ಯಾವ ಪೋಸ್ಟ್ ಕರೆದಾರ ಅನ್ನೋದನ್ನು ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಏನಪ್ಪ ಅಂದ್ರೆ ನೀವು ಕುಕ್ ಕರೆದಾರ, ಆಮೇಲೆ ಏನಪ್ಪ ಅಂದ್ರೆ ಕಾಬ್ಲರ್ ಕರೆದಾರ, ಆಮೇಲೆ ಟೇಲರ್ ಅದ, ಬಾರ್ಬರ್ ಅದ, ವಾಷರ್ಮನ್ ಅದ, ಆಮೇಲೆ ಸ್ವೀಪರ್ ಅದ, ಆಮೇಲೆ ಪೇಂಟ್ರ್ ಅದ, ಕಾರ್ ಪೇಂಟ್ರ್ ಅದ, ಮಾಲಿ ಅದ, ವೆಲ್ಡ್ರ್ ಅದ, ಆಮೇಲೆ ಚಾರ್ಜ್ ಮೇಕ್ ಅದ. ಆಮೇಲೆ ನೆಕ್ಸ್ಟ್ ಈ ಥರ ಬೇರೆ ಬೇರೆ ಹುದ್ದೆಗಳಿಗಾಗಿ ಟ್ರೇಡ್ಮನ್ ಹುದ್ದೆಗಳಾಗಿ ಇಲ್ಲಿ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಇಲ್ಲಿ ಏನಪ್ಪ ಅಂದ್ರೆ ಈಗ ಬಿಟ್ಟಿದ್ದು ಶಾರ್ಟ್ ನೋಟಿಫಿಕೇಷನ್ ಮಾತ್ರ ಬಿಟ್ಟಾರ್ರಿ. ಸಂಪೂರ್ಣವಾಗಿ ನೋಟಿಫಿಕೇಷನ್ ಬಿಟ್ಟ ಮೇಲೆ ನಾನು ನಿಮ್ಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗೈತೆ ಅಂದ್ರೆ 5 ಮಾರ್ಚ್ 2025ರಿಂದ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 3 ಏಪ್ರಿಲ್ 2025. ಅಭ್ಯರ್ಥಿಗಳೇ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದು. ಹಾಗಾದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಗೆ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಇರ್ತದೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡು ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೊಮೆಸಿಯಲ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಇವು 3 ಸರ್ಟಿಫಿಕೇಟ್ ನೀವು ತೆಗೆಸಿಟ್ಕೋಬೇಕು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ನೀವು ನೌಕರಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಡಾಕ್ಯುಮೆಂಟ್ ಯಾವ್ಯಾವ ಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಡೊಮೆಸಿಯಲ್, ರೆಸಿಡೆನ್ಷಿಯಲ್, ಆಮೇಲೆ ಮಾರ್ಕ್ಸ್ ಕಾರ್ಡ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಫೋಟೋ ಇಟ್ಟಿರ್ತದೆ. ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ಮೊಬೈಲ್ ನಂಬರ, ಜಿಮೇಲ್ ಮುಖಾಂತರ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅಭ್ಯರ್ಥಿಗಳು ಈ ರೀತಿ ನೀವು ಅರ್ಜಿ ಹಾಕಲಿಕ್ಕೆ ತಯಾರನ್ನು ನಡೆಸಬೇಕಾಗ್ತದೆ. ಅಭ್ಯರ್ಥಿಗಳೇ, ನಿಮ್ಗೆ ಇಲ್ಲಿ ಗೊತ್ತಿರಲಿ ಸಿಲೆಕ್ಷನ್ ಯಾವ ರೀತಿ ಇರ್ತದೆ. ನಾ ಹಿಂದಿನ ನೋಡಿ ಹೇಳ್ತಾ ಇದ್ದೀನಿ. ಈಗ ಪ್ರೆಸೆಂಟಾಗಿ ಶಾರ್ಟ್ ನೋಟಿಫಿಕೇಷನ್ ಅಷ್ಟೇ ಬಿಟ್ಟಾರೆ. ಅವ್ರು ಏನು ಬಿಟ್ಟಾರ್ರಿ, ಒಟ್ಟು ಹುದ್ದೆಗಳು ಇಷ್ಟು ಹುದ್ದೆಗಳಿಗೆ ಕರೆದಾರಂತ ಬಿಟ್ಟಾರೆ. ಏನು 1161 ಹುದ್ದೆಗಳಿಗಾಗಿ ಇಲ್ಲಿ ಟ್ರೇಡ್ಮನ್ ಹುದ್ದೆಗಳಾಗಿ ಆನ್ಲೈನ್ ಅರ್ಜಿ ಕರೆದಾರಂತ ಬಿಟ್ಟಾರೆ. ಆದರೆ ಇಲ್ಲಿ ಏನೇನದ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಸಿಲೆಕ್ಷನ್ ಪ್ರೊಸೆಸ್ ನಿಮ್ಗೆ ಗೊತ್ತಿರಲಿ ಏನಿರ್ತದಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಇರ್ತದೆ. ಫಿಸಿಕಲ್ ಯಾವ ರೀತಿ, ಪುರುಷ ಅಭ್ಯರ್ಥಿಗಳಿಗೆ ಹೈಟ ಮತ್ತು ವೇಟ, ಚೆಸ್ಟನ್ನು ಚೆಕ್ ಮಾಡ್ತಾರೆ. ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಏನಿರ್ತದೆ ರೀ, ಇದು SSC GDನೂ ನಿಮ್ಗೆ ಗೊತ್ತದ. ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು ಅಂತದ. ಆದರೆ ಇದು ಟ್ರೇಡ್ಮನ್ ಹುದ್ದೆ ಇರುವುದರಿಂದ 170 ಸೆಂಟಿಮೀಟ್ರ್ ಆಗ್ಬೋದು, ಅಥವಾ ಕೆಲವೊಂದ್ರಾಗ 165 ಸೆಂಟಿಮೀಟ್ರ್ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಪೂರ್ಣ ಮಾಹಿತಿ ಕೊಟ್ಟಿಲ್ಲ. ನೀವು 170 ಆಗಿರ್ಬೋದು ಅಥವಾ 165 ಆಗಿರ್ಬೋದು. ಯಾವ್ದು ಮಾಡ್ತಾರೆ ನೋಡೋಣ. ಕ್ಲಿಯರಾಗಿ ಮಾಹಿತಿ ಬಂದಮೇಲೆ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟಿರ್ತದಪ್ಪ ಅಂದ್ರೆ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರೇಡ್ ಟೆಸ್ಟ್ ಇರ್ತದೆ. ಆಮೇಲೆ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದೆ ಅಭ್ಯರ್ಥಿಗಳಿಗೆ. ಆಮೇಲೆ ಫೈನಲಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ ಆಧಾರ ಮೇಲೆ ಸಿಲೆಕ್ಷನ್ ಮಾಡ್ತಾರೆ. ಇಲ್ಲಿ ಹೆಚ್ಚಾನ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇವೇನು ಹುದ್ದೆ ಕರೆದಾರಲ್ಲ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥವು ಆಲ್ ಇಂಡಿಯಾ ಕಾಲ್ಫಾರ್ಮ್ ಮಾಡಿರ್ತಾರೆ. ನಾವು ಕರ್ನಾಟಕ ರಾಜ್ಯದವರು ಅರ್ಜಿ ಹಾಕ್ಬೋದು, ಬೇರೆ ರಾಜ್ಯದವರು ಸಹಿತ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಫಿಸಿಕಲ್ ಅಂದಾಗ
ನಾವು ಏನಪ್ಪ ಅಂದ್ರೆ ಫಿಸಿಕಲ್ ನೋಡ್ತೀವಿ ಏನಂದ್ರೆ ಈ ಟ್ರೇಡ್ಮನ್ ಒಳಗೆ ಜಿ ಡಿ ಒಳಗೆ ಹೋದ್ರೆ ಹೆಂಗಿರ್ತೈತೆ ರೀ SSC GD CISF ನೀವು ಹೋಗ್ಕಂದ್ರೆ ಸಹಿತ 5 ಕಿಲೋಮೀಟರ್ ರನ್ನಿಂಗನ್ನು 24 ನಿಮಿಷ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಟ್ರೇಡ್ಮನ್ ಹುದ್ದೆಗಳಿಗೆ ವಿಶೇಷವಾಗಿ ಎಟ್ಟಿರ್ತಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ, 6 ನಿಮಿಷ 30 ಸೆಕೆಂಡ್ನಾಗ ಓಡಿ ನೀವು ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಟ್ರೇಡ್ಮನ್ ಅಭ್ಯರ್ಥಿಗಳಿಗಿತ್ತಪ್ಪ ಅಂದ್ರೆ 800 ಮೀಟರ್ ರನ್ನಿಂಗ್ ಇರ್ತದೆ, 4 ನಿಮಿಷನಾಗ ನೀವು ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ದಾಗ ಇದು BSF CRPF CISF ಆಸಾಮ್ ರೈಫಲ್ ITBP SSB ಇವೆಲ್ಲ ಹೆಂಗಪ್ಪ ಅಂದ್ರೆ SSC GD ಹುದ್ದೆಗಳು ಹೋದಿಪ್ಪ ಅಂದ್ರೆ ಅಲ್ಲಿ ಹೆಂಗದ 80 ಕ್ವಶನ್ ಅದಾವೆ. ಈ ಸದ್ಯ ನಿಮ್ಗೆ ಗೊತ್ತದ ಪ್ರೆಸೆಂಟಿಗೆ 80 ಕ್ವಶನ್, 20 GK ಇರ್ತಾವೆ ರೀ, 20 ಮ್ಯಾಥ್ಸ್ ಇರ್ತಾವೆ, 20 ಮೆಂಟಲ್ ಎಬಿಲಿಟಿ ಇರ್ತಾವೆ, ಇನ್ನು 20 ಗ್ರಾಮರ್ ಇರ್ತದೆ, ಇಂಗ್ಲೀಷ್ ಅಥವಾ ಹಿಂದಿ. ಟ್ರೇಡ್ಮನ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಹಿಂದಿನ ಕ್ವಶನ್ ಪೇಪರನ್ನು ನಾವು ನೋಡಿದ್ದೀವಿ ಅಂದ್ರೆ, ಅಥವಾ SSC GDಗೆ ಸಂಬಂಧಪಟ್ಟಾಗಿ ಹಿಂದಿನ ಕ್ವಶನ್ ಪೇಪರನ್ನು ನಾವು ನೋಡಿದೀವಪ್ಪ ಅಂದ್ರೆ ಅಲ್ಲಿ 25 GK, 25 ಮ್ಯಾಥ್ಸ, ಆಮೇಲೆ 25 ಮೆಂಟಲ್ ಎಬಿಲಿಟಿ, 25 ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್, ಈ ರೀತಿ ಇರ್ತದೆ. ಈಗೂ ಬದಲಾವಣೆ ಮಾಡ್ಬೋದು. ಇನ್ನೂ ಕ್ಲಿಯರಾಗಿ ನೋಟಿಫಿಕೇಶನ್ ಬಂದಿಲ್ಲ, ಬರೀ ಶಾರ್ಟ್ ನೋಟಿಸ್ ಅಟ್ಟ ಬಿಟ್ಟಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಕ್ಲಿಯರಾಗಿ ನೋಟಿಫಿಕೇಶನ್ ಬಂದ ಮೇಲೆ ನಾನು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅಭ್ಯರ್ಥಿಗಳೇ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಇದೇನಪ್ಪ ಅಂದರೆ ಈ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2025ಕ್ಕೆ 22ನೇ ವರ್ಷದಲ್ಲಿ ನಡೀತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರೆಸೆಂಟಾಗಿ ಅಗ್ನಿವೀರ ಆರ್ಮಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ RPF ರೈಲ್ವೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಹಿತ ತರಬೇತಿ ಪ್ರಾರಂಭದ. ನೆಕ್ಸ್ಟ್ ಏನಪ್ಪ ಅಂದ್ರೆ 1 ತಾರೀಕಿನಿಂದ ಗ್ರೂಪ್ D ಹುದ್ದೆಗಳಿಗೆ ಸಹಿತ ನಾವು ತರಬೇತಿಯನ್ನು ಕೊಡುತ್ತೇವೆ ಅಭ್ಯರ್ಥಿಗಳು. ಆದ್ದರಿಂದ ಇಂಟ್ರೆಸ್ಟ್ ಇದ್ದಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿಬೋದು. ಯಾಕಂದರೆ ನಮ್ಮ ಸಂಸ್ಥೆ ಸುಮಾರು 22ನೇ ವರ್ಷದಲ್ಲಿ ಕಂಟಿನ್ಯೂ ಆಗಿ ನಡೀತಾ ಇರುವುದರಿಂದ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಸಾಕಷ್ಟು ಸುಮಾರು 10,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಸರ್ಕಾರಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲೂ ಡಿಫೆನ್ಸ್ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸಂಸ್ಥೆಗೆ ನೀವು ತರಬೇತಿಯನ್ನು ಬರ್ಬೋದು. ಪ್ರತಿಯೊಂದು ನಮ್ಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಏನು ಮಾಡ್ತೀವಪ್ಪ ಅಂದರೆ ಎಕ್ಸಾಮನ್ನು ತೆಗೆದುಕೊಳ್ತೀವಿ. ಅದೇ ರೀತಿಯಾಗಿ OMR ಶೀಟ್ ಮುಖಾಂತರ ಎಕ್ಸಾಮ್ ತೊಗೋತೀವಿ. ಅದೇ ರೀತಿಯಾಗಿ ಸಬ್ಜೆಕ್ಟ್ ವೈಸ್ ಪ್ರತಿಯೊಬ್ಬರು ಟೀಚರ್ಸ್ ಬೇರೆ ಬೇರೆ ಇರ್ತಾರೆ. ಅದೇ ರೀತಿಯಾಗಿ ಲೈಬ್ರರಿ ವ್ಯವಸ್ಥೆ ಅದ. ಅದೇ ರೀತಿಯಾಗಿ ಊಟ, ವಸತಿ, ಹಾಸ್ಟೆಲ್ ಎಲ್ಲ ರೀತಿ ವ್ಯವಸ್ಥೆ ಅದ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.